ಹಲೋ ನಮಸ್ತೆ ಎಲ್ರಿಗೂ. ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇರೋದು ಏನು ಅಂತಂದರೆ, ಮೇಡಮ್ ನಮ್ಮ ಮುಖ ಸಿಕ್ಕಾಪಟ್ಟೆ ಆಯಿಲಿ. ಒಂದು ಸ್ವಲ್ಪ ಮುಖ ತೊಳೆದು ಈ ಥರ ಟಚ್ ಮಾಡಿ ನೋಡಿದಾಗ ಸ್ವಲ್ಪ ಹೊತ್ತಾದ ನಂತರ ಮುಖ ಫುಲ್ಲು ಆಯಿಲಿ ಆಯಿಲಿ ಅನಿಸುತ್ತೆ. ಇದರಿಂದ ನಮಗೆ ಪಿಂಪಲ್ ಜಾಸ್ತಿ ಬೀಳ್ತಾ ಇದೆ, ಮುಖ ತುಂಬ ಡಲ್ ಆಗಿದೆ. ಏನಾದರೂ ಸೊಲ್ಯೂಷನ್ ಹೇಳಿ, ಅಥವಾ ಆಯಿಲ್ ಸ್ಕಿನ್ ಅವರಿಗೆ ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿ ಮೇಡಮ್. ಅಂದರೆ ಸನ್ಸ್ಕ್ರೀನ್ ಲೋಷನ್ ಇರ್ಬೋದು, ಅಥವಾ ಮಾಯಿಶ್ಚರೈಸರ್ ಬಗ್ಗೆ ಇರ್ಬೋದು, ಹೇಳಿ ಮೇಡಮ್. ನಮ್ಮ ಸ್ಕಿನ್ ಕೂಡ ತುಂಬ ಕ್ಲಿಯರ್ ಆಗಬೇಕು, ಗ್ಲೋ ಆಗಬೇಕು, ಚೆನ್ನಾಗಾಗಬೇಕು ಅಂತ ಆಸೆ ಇದೆ ಅಂತ ತುಂಬ ಜನ ಇನ್ಸ್ಟಾದಲ್ಲೂ ಮೆಸೇಜ್ ಮಾಡ್ತಾರೆ, ಯೂಟ್ಯೂಬಲ್ಲೂ ಮೆಸೇಜ್ ಮಾಡ್ತಾರೆ. ಇವತ್ತಿನ ವೀಡಿಯೋದಲ್ಲಿ ಆಯಿಲ್ ಸ್ಕಿನ್ ಅವರಿಗೆ ಪರ್ಫೆಕ್ಟಾಗಿ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು, ಈ ಸಮಸ್ಯೆ ಏನಿದೆ ಅಲ್ಲ, ಇದು ನನಗೆ ಕೂಡ ಇದೆ. ಯಾಕಂತಂದರೆ ನಂದು ಕೂಡ ಸಿಕ್ಕಾಪಟ್ಟೆ ಆಯಿಲಿ ಸ್ಕಿನ್. ಆದರೆ ನಿಮಗೆ ಇವಾಗ ಇದೆಯಲ್ಲ ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ನಾನು ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ತೀನಿ ಪ್ರತಿದಿನ. ನಾನು ಯಾವ ಥರ ಸ್ಕಿನ್ ಕೇರ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತೀನಿ, ನೀವೇನು ಮಾಡಬೇಕು ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಈ ಅಮಿಸ್ ಗ್ಲೋ ಚಾನೆಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಸ್ಕಿನ್ ಕೇರ್, ಹೇರ್ ಕೇರ್ ಮತ್ತು ಬ್ಯೂಟಿ ಟಿಪ್ಸ್ಗಳನ್ನು ಈ ಚಾನೆಲ್ನಲ್ಲಿ ನಾನು ಪ್ರತಿದಿನ ಅಥವಾ ರೆಗ್ಯುಲರ್ ಆಗಿ ಹಾಕ್ತಾ ಇರ್ತೇನೆ. ನೀವು ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ನಿಮ್ಮ ಅಂದನ ಕಾಪಾಡೋದಕ್ಕೆ, ಸೌಂದರ್ಯನ ವೃದ್ಧಿ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲ ಟಿಪ್ಸ್ಗಳನ್ನು ನಾನು ಇದರಲ್ಲಿ ರಿಸರ್ಚ್ ಮಾಡಿ ಹೇಳ್ತಾ ಇರ್ತೇನೆ. ಸುಮ್ಮನೆ ಅವ್ರು ಹೇಳಿರೋದು ಇವ್ರು ಹೇಳಿರೋದನ್ನು ನಾನು ಹಾಕಲ್ಲ. ಒಂದು ರಿಸರ್ಚ್ ಮಾಡಿರ್ತೇನೆ, ಇಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೇನೆ, ಅಥವಾ ದೊಡ್ಡವರ ಹತ್ರ ಗೊತ್ತಿದ್ದವ್ರ ಹತ್ರ ಕೇಳಿ ತಿಳ್ಕೊಂಡಷ್ಟೇ ನಾನು ಹಾಕ್ತಾ ಇರ್ತೇನೆ. ನನ್ನದು ಪ್ರೊಫೆಷನ್ನೇ ನಾನೊಬ್ಬಳು ರಿಸರ್ಚ್ ಅನಲಿಸ್ಟ್. ಸೊ ಆಯಿತಾ, ಇವಾಗ ಫಸ್ಟ್ ನಿಮ್ಗೇನು ಅಂತಂದರೆ ಯಾವ ಥರ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡಬೇಕು ಆಯಿಲ್ ಸ್ಕಿನ್ ಇದ್ದವರು ಅನ್ನೋದನ್ನು ಹೇಳ್ತೀನಿ. ಫಸ್ಟ್ ಏನು ಅಂತಂದರೆ ಮುಖನ ಕ್ಲೀನ್ ಮಾಡೋದು. ನೀವು ಯಾವುದಾದ್ರೂ ಅಂದರೆ ಈ ಕ್ಲೆನ್ಸರ್ ಜೆಂಟಲ್ ಆಗಿರುವಂಥದ್ದು ಯಾವುದಾದ್ರೂ ತಗೊಳ್ಳಿ. ಆದರೆ ಆದಷ್ಟು ಜೆಲ್ ಬೇಸ್ಡ್, ವಾಟರ್ ಬೇಸ್ಡ್ ಕ್ಲೆನ್ಸರ್ ಇದ್ದರೆ ತುಂಬ ಒಳ್ಳೆಯದು. ಮೈಲ್ಡ್ ಆಗಿರೋಂಥದ್ದನ್ನು ಉಪಯೋಗ ಮಾಡಿ ದಿನಕ್ಕೆ 2 ಸರಿ ಕ್ಲೀನಾಗಿ ಮುಖನ ತೊಳ್ಕೊಳ್ಳಿ. ಸೆಟಪ್ ಇಲ್ಲ ಅವ್ರದ್ದು ತುಂಬ ಚೆನ್ನಾಗಿ ಬರುತ್ತೆ. ಅದರದ್ದು ಲಿಂಕ್ ಬೇಕಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನನಗೆ ಅದನ್ನ ಅಂದರೆ ತೋರಿಸೋಕ್ಕೆ ತಂದಿಲ್ಲ. ಇದು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಇದೆ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಕ್ಲೆನ್ಸರಿಂದ ಕ್ಲೀನಾಗಿ ಮುಖನ ತೊಳ್ಕೊಳ್ಳುವಂಥದ್ದು ದಿನಕ್ಕೆ 2 ಸರಿ. ಆಯಿಲ್ ಕಂಟ್ರೋಲ್ ಮಾಡುವಂಥನೇ ಕೆಲವು ಕ್ಲೆನ್ಸರ್ ಬರುತ್ತೆ. ನಿಮಗೆ ಸೆಟಫಿಲ್ ಅವ್ರದ್ದು ಕ್ಲೆನ್ಸರಲ್ಲಿ, ಜೆಂಟಲ್ ಕ್ಲೆನ್ಸರಲ್ಲಿ ಆಯಿಲ್ ಕಂಟ್ರೋಲ್ ಆಗುತ್ತೆ, ಮುಖ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. 2 ಸರಿ ಕ್ಲೀನಾಗಿ ಮುಖನ ತೊಳ್ಕೊತೀರಾ. ಅದಾದ ನಂತರ ಕ್ಲೀನಾಗಿ ಒರೆಸ್ಕೊಳ್ಳಿ. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ. ಮುಖವನ್ನು ತೊಳೆದಾದ ನಂತರ ನೀವು ಆಯಿಲ್ ಕಂಟ್ರೋಲ್ ಆಗುವಂತಹ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಅದು ಈ ಸೆಕೆ ಟೈಮಲ್ಲಿ ಬೆವರೋದು ಜಾಸ್ತಿ, ಗುಳ್ಳೆಗಳು ಬೀಳೋದು ಜಾಸ್ತಿ. ಸ್ವಲ್ಪ ಹೊತ್ತು ನಾವು ಹಾಗೇ ಇದ್ದರೆ ಅಥವಾ ಹೊರಗಡೆ ಹೋಗಿ ಬಂದರೆ ನಮಗೆ ಮುಖದಲ್ಲಿ ಸಿಕ್ಕಾಪಟ್ಟೆ ಆಯಿಲ್ ಆದಾಗ ಅನಿಸುತ್ತೆ, ಸ್ವೆಟ್ ಆದಾಗ ಅನಿಸುತ್ತೆ, ಮುಖ ಕ್ಲೀನ್ ಇದ್ದಾಗ ಅನಿಸಲ್ಲ. ಆಮೇಲೆ ಅದೇನಾಗುತ್ತೆ, ಆ ಕ್ಲಾಕ್ಸ್ ಅಥವಾ ಆ ಪೋರ್ಸ್ ಎಲ್ಲ ಇದೆಯಾ, ಆ ಪೋರ್ಸ್ ಎಲ್ಲ ಕ್ಲಾಗ್ ಆಗಿ ಏನಾಗುತ್ತೆ ಅಂತಂದರೆ ಪಿಂಪಲ್ಸ್ ಬೀಳೋದಕ್ಕೆ ಶುರುವಾಗುತ್ತೆ. ಸರಿನಾ? ಸೊ ಇದಕ್ಕೇನು ಮಾಡಬೇಕು ಅಂತಂದರೆ ದಿನಕ್ಕೆ 2 ಸರಿ ಕಂಪಲ್ಸರಿಯಾಗಿ ನೀವು ಮುಖ ತೊಳೆದಾದ ನಂತರ, ಮುಖನ ಒರೆಸಿ ಆದ ನಂತರ ಆಯಿಲ್ ಕಂಟ್ರೋಲ್ ಮಾಡುವಂಥ, ಆಯಿಲ್ ಫ್ರೀ ಮತ್ತು ಲೈಟ್ ವೆಯ್ಟ್ ಇರುವಂಥ ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಆಯಿಲ್ ಸ್ಕಿನ್ ಇರೋರು ಯಾವತ್ತು ಕ್ರೀಮ್ ಬೇಸ್ಡ್, ಜಾಸ್ತಿ ಸ್ಟಿಕ್ಕಿ ಆಗಿರುವಂಥದ್ದು, ಹೆವಿ ಆಗಿರುವಂತಹ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನಾನು ಉಪಯೋಗ ಮಾಡ್ತಾ ಇರೋದನ್ನು ಹೇಳ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ, ನೀವು ಇವಾಗ ತುಂಬ ಕ್ಲೀನ್ ಅನ್ನಿಸ್ತಿದೆ, ಬಟ್ ಹಿಂದೆ ಸಿಕ್ಕಾಪಟ್ಟೆ ಅಂದರೆ ಪಿಂಪಲ್ಸ್ ಬೀಳೋದು ಸಿಕ್ಕಾಪಟ್ಟೆ. 1 ಗಂಟೆ ಮುಖ ತೊಳೆದು 1 ಗಂಟೆ, ನಾನು 1 ಗಂಟೆ ಆದ ನಂತರ ಕನ್ನಡಿಯಲ್ಲಿ ನೋಡಿದರೆ, ಹಿಂಗೆ ಮುಟ್ಟಿ ನೋಡಿದರೆ ಫುಲ್ ಆಯಿಲ್ ಅನಿಸುತ್ತೆ ಮುಖ. ಆಯಿಲ್ ಸ್ಕಿನ್ ಇದ್ದರೆ ಒಂದು ಅಡ್ವಾಂಟೇಜ್ ಇದೆ, ಏನು ಅಂತ, ನಿಮಗೆ ಸಿಕ್ಕಾಪಟ್ಟೆ ಮುಖ ಶೈನ್ ಆದಾಗ ಅನಿಸುತ್ತೆ, ಗ್ಲೋ ಆದಾಗ ಅನಿಸುತ್ತೆ. ಮತ್ತು ಆಯಿಲಿ ಸ್ಕಿನ್ ಇದ್ದವರಿಗೆ ಜಾಸ್ತಿ ಮಾಯಿಶ್ಚರೈಸರ್ ಬೇಕಾಗಲ್ಲ, ಅಂದರೆ ಹೆವಿ ಮಾಯಿಶ್ಚರೈಸರ್ ಬೇಕಾಗಲ್ಲ, ಜಾಸ್ತಿ ಮಾಯಿಶ್ಚರೈಸರ್ ಬೇಕಾಗಲ್ಲ. ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಆಯಿಲ್ ಸ್ಕಿನ್ ಇದ್ದರೆ ಮುಖ ಬೇಗ ಸುಕ್ಕುಗಟ್ಟಲ್ಲ ಅಂತಾರೆ. ಅಂದರೆ ನ್ಯಾಚುರಲ್ ಆಗಿ ಮುಖದಲ್ಲಿ ಆಯಿಲ್ ಅಂಶ ಪ್ರೊಡ್ಯೂಸ್ ಆಗ್ತಾ ಇರುತ್ತಲ್ವ, ಅಂದರೆ ಮುಖ ಹೈಡ್ರೇಟ್ ಆಗೇ ಇರುತ್ತೆ. ಸೊ ಏನಾಗುತ್ತೆ, ಸ್ಕಿನ್ ಡ್ರೈ ಆದರೆ ಬೇಗ ರಿಂಕಲ್ಸ್ ಬೀಳುತ್ತೆ. ಆದರೆ ಆಯಿಲ್ ಸ್ಕಿನ್ ಅವ್ರದ್ದು ಮುಖ ಬೇಗ ಸುಕ್ಕುಗಟ್ಟಲ್ಲ ಅಂತ ಹೇಳ್ತಾರೆ. ಅದೊಂದು ಅಡ್ವಾಂಟೇಜ್ ಇದೆ, ನೀವು ನೋಟಿಸ್ ಮಾಡಿದಿರೋ ಇಲ್ಲ ಗೊತ್ತಿಲ್ಲ. ಆಯಿಲಿ ಸ್ಕಿನ್ ಅವ್ರದ್ದು ಅಷ್ಟೊಂದು ರಿಂಕಲ್ಸ್ ಇರಲ್ಲ, ಸುಕ್ಕು ಅಷ್ಟು ಬೇಗ ಬರಲ್ಲ, ಅದೊಂದು ಅಡ್ವಾಂಟೇಜ್ ಇದೆ. ಸೊ ಲೈಟ್ ವೆಯ್ಟ್ ಆಗಿರೋಂಥ ಮಾಯಿಶ್ಚರೈಸರನ್ನು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ನಾನು ಇದು ತೋರಿಸ್ತಾ ಇದ್ದೀನಲ್ವಾ, ಇದರದ್ದು ಲಿಂಕ್ ಹಾಕಿರ್ತೀನಿ. ಇದು ಮಿನಿಮಲಿಸ್ಟ್ ಬ್ರ್ಯಾಂಡ್ ಅವ್ರದ್ದು ವಿಟಮಿನ್ B5 ಆಯಿಲ್ ಫ್ರೀ ಲೈಟ್ ವೆಯ್ಟ್ ಆ್ಯಂಡ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಂತಲೇ ಬರುತ್ತೆ. ನಿಮಗೆ ಇದರಲ್ಲಿ ಕಾಪರ್, ಜಿಂಕ್, ಮ್ಯಾಗ್ನೀಷಿಯಮ್, ಹೈಲುರಾನಿಕ್ ಆ್ಯಸಿಡ್ ಈ ಥರ ಎಲ್ಲ ಇದೆ. ವಿಟಮಿನ್ B5 10% ಅಂತ. ಇದು ನಾನು ಆಲ್ಮೋಸ್ಟ್
1 ವರ್ಷ ಆಯಿತು, 1 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೇನೆ. ಮುಂಚೆ ನಿವಿಯಾದವ್ರದ್ದು ಉಪಯೋಗ ಮಾಡ್ತಾ ಇದ್ದೆ, ಈಗ ಇದನ್ನೇ ಉಪಯೋಗ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಆಗಿದೆ. ಮತ್ತು ಇದು ಏನು ಅಂತಂದರೆ ಈ ಡರ್ಮಟೊಲಾಜಿಸ್ಟ್ ಇರ್ತಾರಲ್ವ, ಅಂದರೆ ಸ್ಕಿನ್ ಡಾಕ್ಟರ್ಗಳು ಚೆಕ್ ಮಾಡಿ ಅಪ್ರೂವ್ ಮಾಡಿರುವಂಥ ಒಂದು ಬೆಸ್ಟ್ ಪ್ರಾಡಕ್ಟ್ ಇದು. ಟ್ರಸ್ಟ್ ಮಾಡ್ಬೋದಾದಂಥ ಪ್ರಾಡಕ್ಟ್. ಸಿಕ್ಕಾಪಟ್ಟೆ ಕೆಟ್ಟ ಕೆಮಿಕಲ್ಗಳಿದ್ರಲ್ಲಿ ಇಲ್ಲ. ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ. ನೀವು 1 ತಿಂಗಳು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ವಲ್ಪ ಆಯಿಲ್ ಕಂಟ್ರೋಲ್ ಆಗುತ್ತೆ, ಮುಖ ತುಂಬ ಸಾಫ್ಟ್ ಸ್ಮೂತ್ ಅಂತ ಅನಿಸುತ್ತೆ, ನಿಮಗೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ಒಳ್ಳೆ ವರ್ಕ್ ಆಗುತ್ತೆ ಆಯಿಲ್ ಸ್ಕಿನ್ ಅವರಿಗೆ, ಆಯಿತಾ. ಮಾಯ್ಶ್ಚರೈಸರ್ ಹಾಕಿದ ನಂತರ ಡೇ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಸ್ಕಿಪ್ ಮಾಡುವಂಗಿಲ್ಲ. ಅದಂತೂ ಈ ಬಿಸಿಲಿನ ಟೈಮಲ್ಲಿ ಹಾಕಲೇಬೇಕು. ಇಲ್ಲದಿದ್ದರೆ ಒಂದು ಸರಿ ನೀವು ಹೊರಗಡೆ ಹೋಗಿ ಮನೆ ಒಳಗಡೆ ಬಂದ್ರಿ ಅಂತಂದರೆ ಮುಖ ಕೆಂಪಾಗಿದ್ದು ಅದಾದ ನಂತರ ಕಪ್ಪಾಗುತ್ತೆ, ಸನ್ ಟ್ಯಾನ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ, ಪಿಗ್ಮೆಂಟೇಷನ್ ಬಂದು ಎಲ್ಲ ಶುರುವಾಗುತ್ತೆ. ನೀವು ಏನನ್ನು ಬೇಕಾದರೂ ಹಚ್ಕೊಳ್ಳಿ, ಸನ್ಸ್ಕ್ರೀನ್ ಲೋಷನನ್ನು ನೀವು ಹೊರಗಡೆ ಹೋಗುವಾಗ ಹಚ್ಕೊಳ್ಳಿಕ್ಕೆ ಮಾಡ್ತೀರಿ ಅಂತಂದರೆ ನಿಮಗೆ ಯಾರು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ಕಿನ್ ಹಾಳಾಗೇ ಆಗುತ್ತೆ, ಸ್ಕಿನ್ ಡಲ್ಲಾಗೇ ಆಗುತ್ತೆ. ಸೊ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಡೇ ಟೈಮಲ್ಲಿ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಿ. ಇದು ಕೂಡ ನೀವು ನೋಡ್ತಾ ಇರ್ಬೋದು, ಮಿನಿಮಲಿಸ್ಟ್ ಅವ್ರದ್ದೇ. ಇದು ಕೂಡ ಲೈಟ್ ವೆಯ್ಟ್ ಆಗಿರುವಂಥದ್ದೇ, ಕ್ಲಿನಿಕಲಿ ಟೆಸ್ಟೆಡ್ ಅಂತ ಇದೆ. SPF 50 PA ++ ಇದೆ, ++4+ ಏನೋ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಓಕೆ, ಆಯಿಲ್ ಸ್ಕಿನ್ ಅವರಿಗೆ ಇರುವಂಥದ್ದೇ. ನಾನು ಇದರದ್ದು ಲಿಂಕ್, 2ರದ್ದು ಲಿಂಕ್ ಹಾಕಿರ್ತೇನೆ. ಇದು ಬಿಟ್ಟರೆ 5ನೇ ಯಾವಾಗ ಅಪ್ಲೈ ಮಾಡೋದು ಅಂತ ಹೇಳಿದ್ದೇನೆ, ಹೊರಗಡೆ ಹೋಗೋ ಟೈಮಲ್ಲಿ ನೀವು ಅಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಹೊರಗಡೆ ಹೋಗುವಾಗ ಅಪ್ಲೈ ಮಾಡ್ಕೊಳ್ಳಿ. ಮನೆಯೊಳಗಡೆ ಇದ್ದರೂ ಕೂಡ ಇವಾಗಿನ ಟೈಮಲ್ಲಿ, ಸೆಕೆ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಮನೆಯೊಳಗಡೆ ಇದ್ದರೂ ಕೂಡ ಅಪ್ಲೈ ಮಾಡಿ. ರಾತ್ರಿ ಹೊತ್ತು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಇವ್ರದ್ದು ಬಿಟ್ಟರೆ, ಮಿನಿಮಲಿಸ್ಟ್ ಅವ್ರದ್ದು ಬಿಟ್ಟರೆ ಇನ್ನೂ ಒಂದು ಒಳ್ಳೆ ಬ್ರ್ಯಾಂಡ್ ಮಾಯ್ಶ್ಚರೈಸರ್ ಅದು ಯಾವುದು ಅಂತಂದರೆ ನಿಮಗೆ ನ್ಯೂಟ್ರೋಜನ್ ಅವ್ರದ್ದು ಹೈಡ್ರೋ ಬೂಸ್ಟ್ ಜೆಲ್ ಅಂತ ಬರುತ್ತೆ. ಜೆಲ್ ಬೇಸ್ಡ್, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ. ಬಟ್ ಅದು ಅಮೇರಿಕಾದಲ್ಲಿ ನಂಬರ್ 1 ಬ್ಯೂಟಿ ಅಥವಾ ಈ ಬ್ಯೂಟಿ ಪ್ರಾಡಕ್ಟ್ಗಳ ಬ್ರ್ಯಾಂಡ್ ಇದೆಯಲ್ವ, ಅವರಿಂದ ರೆಡಿ ಆಗಿರುವಂಥದ್ದು. ಅದು ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಮತ್ತು ಇಷ್ಟು ಚಿಕ್ಕ ಡಬ್ಬ ಬರುತ್ತೆ, ಸ್ವಲ್ಪ ಇರುತ್ತೆ. ನಿಮಗೆ ತಗೊಳ್ಳೋ ತಾಕತ್ತಿದ್ರೆ ನೀವು ಅದನ್ನ ಬೈ ಮಾಡ್ಬೋದು. ಅದು ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಫೀಡ್ಬ್ಯಾಕ್ ಅದು ಅಥವಾ ಇದನ್ನ ತಗೋಬೋದು. ಮಾಯ್ಶ್ಚರೈಸರ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸನ್ಸ್ಕ್ರೀನಲ್ಲಿ ಮಿನಿಮಲಿಸ್ಟದು ಬಿಟ್ಟರೆ ಲಾ ರೋಷೆ ಪೋಷೆ ಅಂತ ಅಂದ್ಬಿಟ್ಟು ಒಂದು ಬರುತ್ತೆ, ಅದರದ್ದು ಲಿಂಕ್ ಬೇಕಾದರೂ ಹಾಕಿರ್ತೀನಿ. ಅದು ಕೂಡ ಆಯಿಲ್ ಸ್ಕಿನ್ ಅವರಿಗೆ ತುಂಬ ಒಳ್ಳೆಯದು. ಇವತ್ತು ನಾನು ಮಾತಾಡ್ತಾ ಇರೋದು ಆಯಿಲ್ ಸ್ಕಿನ್ ಬಗ್ಗೆ ಮಾತ್ರ, ಆಯಿತಾ. ಒಂದು ಮಿನಿಮಲಿಸ್ಟ್ ಅವ್ರದ್ದು ಮಾಯ್ಶ್ಚರೈಸರ್ ಅಥವಾ ನ್ಯೂಟ್ರೋಜನ್ ಅವ್ರದ್ದು, ಹಾಗೆಯೇ ಸನ್ಸ್ಕ್ರೀನ್ ಮಿನಿಮಲಿಸ್ಟ್ ಅವ್ರದ್ದು ಉಪಯೋಗ ಮಾಡ್ಬೋದು, ಅಥವಾ ಲಾ ರೋಷೆ ಪೋಷೆ ಅನ್ನುವಂಥ ಒಂದು ಬ್ರ್ಯಾಂಡ್ ಇದೆ, ಅವ್ರದ್ದು ಉಪಯೋಗ ಮಾಡ್ಬೋದು. ಈ 2 ಬ್ರ್ಯಾಂಡ್ಗಳದ್ದು ಪ್ರಾಡಕ್ಟ್ ನೀವು ಉಪಯೋಗ ಮಾಡ್ಬೋದು. ಇದು ಬಿಟ್ಟು ಆಯಿಲ್ ಕಂಟ್ರೋಲ್ ನ್ಯಾಚುರಲ್ ಆಗಿ ಆಗಬೇಕು ಅಂತಂದರೆ ನಿಮ್ಗೊಂದು ಒಳ್ಳೆ ಐಡಿಯಾ ಹೇಳ್ತೀನಿ. ಅದೇನು ಅಂತಂದರೆ ಈ ಅಲೋವೆರಾ ಜೆಲ್. ನಾನು ನಿಮ್ಗೆ ಹೇಳ್ತೀನಿ, ಯೂಶ್ವಲಾಗಿ ಇತ್ತೀಚೆಗೆ ನಾನು ಏನು ಮಾಡ್ತಾಯಿದ್ದೀನಿ, ಸೆಕೆ ಬಂದ ನಂತರ ನಾನು ಹೊರಗಡೆ ಹೋದರೂ ಅಥವಾ ಮನೆ ಒಳಗಡೆ ಇದ್ದರೂ ಕೂಡ ಸಾಯಂಕಾಲ ಆದಷ್ಟೊತ್ತಿಗೆ ಮುಖ ರೆಡ್ ಅಂತ ಅನ್ನಿಸ್ತಾ ಇರುತ್ತೆ, ಅಥವಾ ಸ್ವಲ್ಪ ಡಲ್ ಆಗಿದೆ ಅಂತ ಅನಿಸುತ್ತೆ. ನಾನೇನು ಮಾಡ್ತೀನಿ, ಈ ಮುಖ ರಾತ್ರಿ ತೊಳೆದಾದ ನಂತರ ಮಾಯ್ಶ್ಚರೈಸರ್ ಜೊತೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೊತೀನಿ. ಬೆಳಗ್ಗೆ ಆಗೋಷ್ಟೊತ್ತಿಗೆ ಫುಲ್ಲು ಮುಖ ಗ್ಲೋ ಆದಂಗೆ ಅನಿಸುತ್ತೆ. ಅಲೋವೆರಾ ಜೆಲ್ ತುಂಬ ಒಳ್ಳೆಯದು. ಈ ಸೆಕೆ ಟೈಮಲ್ಲಿ ನೀವು ಒಂದು ಒಳ್ಳೆ ಪ್ಯೂರ್ ಆಗಿರುವಂತಹ ಒಂದು ಡಬ್ಬ ಅಲೋವೆರಾ ಜೆಲ್ಲನ್ನು ಇದೆಯಲ್ವ, ತೊಗೊಂಬಂದು ಮನೇಲಿ ಇಟ್ಕೊಂಡಿರಿ. ಎಲ್ಲದಕ್ಕೂ ಬೇಕಾಗುತ್ತೆ. ನೀವು ಹೊರಗಡೆ ಹೋಗಿ ಮುಖ ಕೆಂಪಾಗಿದ್ದರೆ, ಸನ್ ರ್ಯಾಶ್ ಆಗಿದ್ರೆ, ಸನ್ ಬರ್ನ್ ಆಗಿದ್ರೆ ಹಚ್ಕೊಂಡು ನೀವು ಮಲ್ಕೋಬೋದು. ಇವನ್ ಚಿಕ್ಕ ಗುಳ್ಳೆಗಳಿದ್ರೂ ಕೂಡ ಇದೆಯಲ್ವ, ಈ ಅಲೋವೆರಾ ಜೆಲ್ ಅದು ಪಿಂಪಲ್ಸ್ ಇದ್ರೂ ಕೂಡ ಅಲೋವೆರಾ ಜೆಲ್ ಅದನ್ನ ಕಮ್ಮಿ ಮಾಡುತ್ತೆ. ಯಾಕಂತಂದರೆ ಇದು ನಿಮ್ಮ ಮುಖನ ಸೂತನ್ ಮಾಡುತ್ತೆ, ಅಂದರೆ ಕೂಲ್ ಮಾಡುತ್ತೆ. ಕೆಂಪಾಗಿರೋ ಮುಖನ ಆರಾಮಾಗಿ ಕೂಲ್ ಮಾಡುತ್ತೆ. ನಿಮ್ಮ ಮುಖ ಕೆಂಪಾಗಿದ್ರೆ ಬಿಸಿಲಿಗೆ ಓಡಾಡಿ ನೀವು ಅದನ್ನ ಅದೇ ಥರ ನೀವು ಏನೂ ಅಪ್ಲೈ ಮಾಡದೆ ಮಲ್ಕೊಂಡ್ರೆ ಅದು ಟ್ಯಾನ್ಗೆ ತಿರುಗುತ್ತೆ. ಆ ಟ್ಯಾನ್ ಅಂಶ ಮುಖದಲ್ಲಿ ರಿಟೈನ್ ಆಗಬಾರ್ದು ಅಂತಂದರೆ ನೀವು ಅಲೋವೆರಾ ಜೆಲ್ ಅಪ್ಲೈ ಮಾಡಿದರೆ ತುಂಬ ಒಳ್ಳೆಯದು. ಹೊರಗಡೆ ಹೋಗೋದನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಎಷ್ಟು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿದರೂ ಕೂಡ ಬೆವರಿ ಹೋಗುತ್ತೆ. ಸೊ ಬಂದ ನಂತರ ಕಂಪಲ್ಸರಿ ನೀವೇನು ಮಾಡಿ, ಮುಖ ತೊಳೆದಾದ ನಂತರ ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಕ್ಲೀನಾಗಿ ತಿಕ್ಕಿ, ಅಂದರೆ ಹಚ್ಚಿಬಿಟ್ಟು ಮುಖಕ್ಕೆ ತಿಕ್ಕಿ ಹಾಗೆ ಮಲ್ಕೋಬೋದು, ಅಥವಾ ಒಂದು 10ರಿಂದ 20 ನಿಮಿಷ ಬಿಟ್ಟಾದ ನಂತರ ತೊಳ್ಕೊಬೋದು. ನಾನು ರಾತ್ರಿ ಮಲ್ಗೋಗ ಅಂದರೆ ಹಚ್ಚಿ ಮಲಗಿದ್ರೆ ಬೆಳಗ್ಗೆನೇ ತೊಳ್ಕೊಳ್ಳೋದು. ಯಾಕಂತಂದರೆ ಬೆಳಗ್ಗೆ ಆದಾಗ ನನಗೆ ಆ ಮುಖ ಇದೆಯಲ್ಲ ಸಿಕ್ಕಾಪಟ್ಟೆ ಫ್ರೆಶ್, ತುಂಬ ಕೂಲ್ ಅಂತ ಅನಿಸುತ್ತೆ. ನಿಮಗೆ 1 ವಾರ 1-2 ವಾರ ನೀವು ಮಾಡ್ತಾ ಇದ್ರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಏನು ಮಾಡ್ಬೋದು, ಈ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ ಅಲೋವೆರಾ ಜೆಲ್ ಜೊತೆ ಸ್ವಲ್ಪ ಕುಕುಂಬರ್ ರಸ, ಅಂದರೆ ಸೌತೆಕಾಯಿ ರಸನ ಕೂಡ ಮಿಕ್ಸ್ ಮಾಡಿ ಹಚ್ಚಿಬಿಟ್ಟು ರಾತ್ರಿ ಒಂದು 15ರಿಂದ 20 ನಿಮಿಷ ಬಿಟ್ಟು ತೊಳೆಯಿರಿ. ವಾರದಲ್ಲಿ ಒಂದು 3-4 ಸರಿ ಮಾಡೋದ್ರಿಂದ ಆಯಿಲ್ ಕಂಟ್ರೋಲ್ ಆಗುತ್ತೆ, ಟ್ಯಾನ್ ಮತ್ತು ಡಲ್ನೆಸ್ ಕಮ್ಮಿ ಆಗುತ್ತೆ, ಮುಖ ಗ್ಲೋ ಬರುತ್ತೆ, ಮುಖ ತುಂಬ ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಹೈಡ್ರೇಟ್ ಆಗಿರುತ್ತೆ.
ಈ ಸೌತೆಕಾಯಿ ರಸ ಕುಡಿಯೋದೆಲ್ಲ ಸ್ಕಿನ್ನನ್ನು ಕೂಲ್ ಮಾಡುತ್ತೆ, ಆಯಿಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇದು ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡುವಂಥದ್ದು. ವಾರದಲ್ಲಿ ಒಂದು 3-4 ಸರಿ ಮಾಡಿ. ಇದರಿಂದ ಆಯಿಲ್ ಕಂಟ್ರೋಲ್ಗೆ ಬರುತ್ತೆ. ಆಯಿಲ್ ಸ್ಕಿನ್ ಆದರೂ ನಮ್ಮ ಮುಖ ಡಲ್ ಇದೆ, ಪಿಂಪಲ್ಸ್ ಬೀಳುತ್ತೆ, ರ್ಯಾಷಸ್ ಬೀಳುತ್ತೆ ಅನ್ನೋದು ಕೂಡ ತಪ್ಪುತ್ತೆ, ಮುಖ ಕ್ಲೀನ್ ಆಗುತ್ತೆ. ನೀವು ತುಂಬ ಚೆನ್ನಾಗಿ ಕಾನ್ಫಿಡೆಂಟಿಂದ ಹೊರಗಡೆ ಹೋಗ್ಬೋದು. ನಿಮಗೂ 1 ತಿಂಗಳು ಅಥವಾ 1-2 ತಿಂಗಳು ಇದನ್ನ ಫಾಲೋ ಮಾಡಿ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯಪಡ್ತೀರ. ಅದಾದ ನಂತರ ಬಿಡಬೇಕು ಅಂತಲ್ಲ, ಸ್ಕಿನ್ ಕೇರ್ ಅದು ಜೀವನ ಪರ್ಯಂತ ಮಾಡಬೇಕು. ಯಾವಾಗಲೂ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಾವು ಪ್ರತಿನಿತ್ಯ ಸ್ಕಿನ್ ಕೇರ್ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ದಿದ್ರೆ ಒಂದು ಸರಿ ನಾವು ನೆಗ್ಲೆಕ್ಟ್ ಮಾಡಿ ಹೊರಗಡೆ ಅಡ್ಡಾಡಿ ಬರ್ತೀವಿ, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಲ್ಲ ಅಂತಂದರೆ ಒಂದು ಬಿಸಿಲು ಸಾಕು, ನಾವು ವರ್ಷ ಪೂರ್ತಿ ಮೇಂಟೈನ್ ಮಾಡಿರುವಂತಹ ನಮ್ಮ ಸ್ಕಿನ್ನ ಗ್ಲೋನೆಸ್ ಏನಿದೆ ಅದು ಒಂದೇ ಒಂದು ಬಿಸಿಲು ಇದೆಯಲ್ವ ತೆಗ್ದು ಹಾಕುತ್ತೆ. ಸೊ ರೆಗ್ಯುಲರಾಗಿ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸ್ಕಿನ್ ಕೇರ್ ಮಾಡಿ. ತುಂಬ ರ್ಯಾಶ್ ಕೆಮಿಕಲ್ ಇರುವಂಥ ಕಾಸ್ಮೆಟಿಕ್ಸ್ ಇರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಇರ್ಬೋದು ಯೂಸ್ ಮಾಡಬೇಡಿ. ನಿಮ್ಮ ಸ್ಕಿನ್ ಟೈಪ್ಗೆ ಆಗುವಂಥ ಮೈಲ್ಡ್ ಆಗಿರುವಂಥ ಪ್ರಾಡಕ್ಟ್ಗಳನ್ನೇ ಉಪಯೋಗ ಮಾಡಿ. ನೀವು ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಎಲ್ಲರ ಸ್ಕಿನ್ ಒಂದೇ ಥರ ಇರಲ್ಲ. ಕೆಲವರಿಗೆ ಏನಾದರೂ ಒಂಚೂರು ಇರಿಟೇಷನ್ ಆಗುತ್ತೆ. ಅದರಿಂದ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಏನಾದರೂ ಪ್ರಾಡಕ್ಟನ್ನು ಕೈಗೆ ಹಚ್ಚಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆಯಿಲ್ ಸ್ಕಿನ್ ಅವ್ರಿಗೆ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು, ಮಾಯ್ಶ್ಚರೈಸರ್ ಯಾವುದು ಬೆಸ್ಟ್, ಸನ್ಸ್ಕ್ರೀನ್ ಲೋಷನ್ ಯಾವುದು ಬೆಸ್ಟ್ ಎಲ್ಲ ಕ್ಲೀನಾಗಿ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ತುಂಬ ಉಪಯೋಗಕ್ಕೆ ಬರ್ಬೋದು. ಸೇವ್ ಮಾಡಿ ಇಟ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ.